ನಿವಾರಿಸುವ ಮನೆಮದ್ದುಗಳನ್ನ ನೋಡೋಣ. ಕ್ಯಾಲ್ಸಿಯಂ ಕೊರತೆಯಿಂದ ಬರುವ ಸಮಸ್ಯೆಗಳನ್ನ ನೀವೇನಾದರೂ ಗಮನಿಸಿದ್ರೆ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತವೆ. ಆಸ್ಟಿಯೋಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್, ಇಮ್ಯುನಿಟಿ ಸಮಸ್ಯೆಗಳು, ಹಾಗೇನೆ ಕ್ಯಾಲ್ಸಿಯಂ ಅಸಮತೋಲನದಿಂದ ಸಮ್ ಟೈಮ್ ಬೋನ್ ಕ್ಯಾನ್ಸರ್ ಕೂಡ ಬರ್ತಕ್ಕಂಥದ್ದು. ಅದ್ರ ಜೊತೆಗೆ ಆಸ್ಟಿಯೋಪೋರೋಸಿಸ್ ಸಮಸ್ಯೆ, ಹಾಗೇನೆ ಕ್ಯಾಲ್ಸಿಯಂ ಅಸಮತೋಲನದಿಂದಾಗಿ ಶರೀರದಲ್ಲಿ ವಾತ ವಿಕಾರಗಳಿಂದ ಸರ್ವಾಂಗ ಶೂಲ್ಯಗಳು ಅಂದ್ರೆ ಶರೀರದ ಎಲ್ಲಾ ಭಾಗಗಳಲ್ಲೂ ನೋವು ಶುರುವಾಗ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ಶರೀರದಲ್ಲಿ ಹೃದಯದ ಕಾರ್ಯಕ್ಷಮತೆ ಕಮ್ಮಿ ಆಗುತ್ತೆ, ಮಾಂಸಖಂಡಗಳ ಶಕ್ತಿ ಕುಂಠಿತಗೊಳ್ಳುತ್ತೆ, ನರಮಂಡಲ ನಿಸ್ಸತ್ವಗೊಳ್ತಾ ಹೋಗ್ತದೆ, ಶರೀರದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಏನಾಗುತ್ತೆ ಕುಗ್ತಾ ಹೋಗುತ್ತೆ. ಟೋಟಲ್ ಆಗಿ ಈ ಅಸ್ಥಿ ಧಾತು ಇದೆಯಲ್ಲ, ಈ ಅಸ್ಥಿ ಧಾತು ಶರೀರದ ಮುಖ್ಯ ಒಂದು ಶಕ್ತಿ ಕೇಂದ್ರ ಅಂತ ನಾವು ತಿಳ್ಕೊಬೇಕು. ಅಸ್ಥಿ ಧಾತುವಿನ ಮೂಲ ಒಂದು ಶಕ್ತಿ ಕ್ಯಾಲ್ಸಿಯಂ. ಹೀಗೆ ಕ್ಯಾಲ್ಸಿಯಂ ಇಂದನೇ ಮೂಳೆ ರೆಡಿ ಆಗೋದು. ಕ್ಯಾಲ್ಸಿಯಂ ಇಲ್ಲಾಂದ್ರೆ ಮೂಳೆಗಳ ಒಂದು ವ್ಯವಸ್ಥೆ ಏನಾಗ್ತದೆ, ತುಂಬಾ ಹಾಳಾಗ್ತದೆ. ಇಂತಹ ಈ ಒಂದು ಪ್ರಮುಖ ಕ್ಯಾಲ್ಸಿಯಂ ಕೊರತೆಯಿಂದ ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಆ ಕ್ಯಾಲ್ಸಿಯಂಗೆ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ ಅಂತ ತೆಗೆದುಕೊಳ್ಳೋದು. 45 ವರ್ಷ ಆದ್ರೆ ಮೆನೋಪಾಸ್ ಟೈಮಲ್ಲಿ ಅಂತೂ ಕ್ಯಾಲ್ಸಿಯಂ ಕೊರತೆ ಹೆಚ್ಚಾಗಿ ಸಂಭವಿಸ್ತದೆ. ನಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಮಕ್ಕಳನ್ನ ಕಾಣ್ತಾ ಇದ್ದೇವೆ. ಈ ಕ್ಯಾಲ್ಸಿಯಂ ಕೊರತೆಗೆ ರಾಸಾಯನಿಕ ಔಷಧಿ ತೆಗೆದುಕೊಂಡ್ರೆ ಬ್ಲಡ್ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಕ್ಯಾಲ್ಸಿಫಿಕೇಶನ್ ಆಗುತ್ತೆ. ಈ ಕಾರ್ನರಿ ಆರ್ಟರಿ ಕ್ಯಾಲ್ಸಿಫಿಕೇಶನ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಕ್ಕಂಥ ಸಮಸ್ಯೆ, ಕಿಡ್ನಿ ಫೇಲ್ಯೂರ್ ಆಗ್ತಕ್ಕಂಥ ಸಮಸ್ಯೆ. ಈ ಆರ್ಟಿಫಿಷಿಯಲ್ ಕೆಮಿಕಲ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ನಿಂದ ಮೆದುಳಿನ ರೋಗಗಳು, ಮೆದುಳಿನಲ್ಲಿ ಬ್ಲಾಕೇಜ್ ಆಗ್ತಕ್ಕಂಥ ಸಮಸ್ಯೆ, ಹಾಗೇನೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗ್ತಕ್ಕಂಥ ಸಮಸ್ಯೆ, BP ಹೆಚ್ಚಾಗ್ತಕ್ಕಂಥದ್ದು, ಲಿವರ್ ಹಾಳಾಗ್ತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳು ಇದರಿಂದ ಸೈಡ್ ಎಫೆಕ್ಟ್ ಆಗಿ ಸುಮಾರು 100 ರೋಗಗಳು ಬರ್ತವೆ. ಕ್ಯಾಲ್ಸಿಯಂ ಕೊರತೆಯಿಂದ ಸಮಸ್ಯೆ ಅನುಭವಿಸಿದ್ರೆ ಆ ಸಮಸ್ಯೆಗೆ ಪರಿಹಾರವಾಗಿ ಸಪ್ಲಿಮೆಂಟ್ ತಗೊಂಡ್ರೆ ಔಷಧಿ ತಗೊಂಡ್ರೆ ಇಷ್ಟು ಸಮಸ್ಯೆಗಳು ಬರ್ತವೆ. ಹಾಗಾಗಿ ರಾಸಾಯನಿಕ ಔಷಧಿ ಇಲ್ಲದೆ ಕ್ಯಾಲ್ಸಿಯಂ ಅನ್ನ ನಾವು ಹೇಗೆ ಪೂರ್ತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ದಿನದ ಸಂಚಿಕೆಯಲ್ಲಿ ನೋಡೋಣ. ಮುಖ್ಯವಾಗಿ ಹಾಲು ಕ್ಯಾಲ್ಸಿಯಂಗೆ ಪರಿಪೂರ್ಣ ಆಹಾರ. ಹಾಲನ್ನ ಸೇವನೆ ಮಾಡೋದು. ಆ ಹಾಲಿನ ಸದ್ಬಳಕೆ ಈಗ ಆಗ್ತಾ ಇಲ್ಲ. ಆ ಹಾಲು ಎಂತ ಹಾಲು ಇರ್ಬೇಕಂದ್ರೆ ನಾಟಿ ಹಸುವಿನ ಹಾಲು, ಎಮ್ಮೆ ಹಾಲು, ಕುರಿ ಹಾಲು. ಆದ್ರೆ ಜರ್ಸಿ ಹಸುವಿನ ಹಾಲು ಉಪಯೋಗ ಇಲ್ಲ. ಪ್ಯಾಕೆಟ್ ಅಲ್ಲಿ ಪ್ಯಾಕ್ ಆಗಿ ಬರ್ತಕ್ಕಂಥ ಹಾಲು ಉಪಯೋಗ ಇಲ್ಲ. ಫ್ರೆಶ್ ಆಗಿರ್ತಕ್ಕಂಥ ಹಾಲು ಅದು ಏನಾಗಿದೆ, ಈಗ ಅಸಾಧ್ಯ ಆಗ್ತಾ ಇದೆ. ಹಾಗಿದ್ರೆ ಅದರ ಬದಲು ಯಾವ ಹಾಲನ್ನು ಸೇವನೆ ಮಾಡಬಹುದು? ಬಾದಾಮಿ ಒಂದು 4 ನೆನೆ ಹಾಕಿ, ಆಮೇಲೆ ಅದರಲ್ಲಿ ಒಂದು ಚಮಚದಷ್ಟು ಕುಂಬಳಕಾಯಿ ಬೀಜವನ್ನ ಹಾಕಿ, 1 ಚಮಚದಷ್ಟು ಎಳ್ಳನ್ನ ಹಾಕಿ, ಇವೆಲ್ಲನೂ ನೀರಿನಲ್ಲಿ ನೆನೆಸಿ ರಾತ್ರಿ ಬೆಳಗ್ಗೆ ಎದ್ದು ಬಾದಾಮಿ ಬೀಜದ ಸಿಪ್ಪೆಯನ್ನು ತೆಗೆದು ಇವೆಲ್ಲವನ್ನು ಮಿಶ್ರಣ ಮಾಡಿ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ಜ್ಯೂಸ್ ತರ ಮಾಡ್ಕೊಳ್ಳಿ. ಅದು ಹಾಲ್ ತರ ಆಗುತ್ತೆ. ಅದು ಬೀಜಗಳ ಹಾಲು. ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಸೇವನೆ ಮಾಡ್ಬೋದು ಖಾಲಿ ಹೊಟ್ಟೆಲಿ. ಇನ್ನ ನ್ಯಾಚುರಲ್ ಆಗಿರ್ತಕ್ಕಂಥ ಹಾಲು ಸಿಕ್ಕಿದ್ರೆ ಓಕೆ. ಇಲ್ಲಾಂದ್ರೆ ರಾತ್ರಿ ಈ ತರದ ಒಂದು ಡ್ರೈ ಫ್ರೂಟ್ಸ್ ಗಳ ಬೀಜಗಳಿಂದ ತಯಾರಿಸಿರ್ತಕ್ಕಂಥ ಹಾಲಲ್ಲಿ ಏನ್ ಮಾಡ್ಬೇಕಂದ್ರೆ ಕಮಲದ ಬೀಜ ಅಂತ ಸಿಗ್ತದೆ. ಅದನ್ನ ಒಂದು 8-10 ಬೀಜವನ್ನ ತುಪ್ಪದಲ್ಲಿ ಹುರಿದು ಅದರಲ್ಲಿ ಆ ಹಾಲಿನಲ್ಲಿ ಹಾಕಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನ ಸೇವನೆ ಮಾಡೋದು. ಅದನ್ನ ತುಪ್ಪದಲ್ಲಿ ಹುರಿದು, ಹಾಲನ್ನ ಬೇಯಿಸಬಾರ್ದು, ಹಾಲು ಹಾಗೆ ಇರ್ಬೇಕು. ಅದನ್ನ ತುಪ್ಪದಲ್ಲಿ ಹುರಿದು ಅದ್ರಲ್ಲಿ ಹಾಕಿ ಸ್ವಲ್ಪ ಪ್ರಮಾಣದ ಬೆಲ್ಲ ಹಾಕಿ ಆ ಹಾಲನ್ನ ಸೇವನೆ ಮಾಡೋದ್ರಿಂದ ಕ್ಯಾಲ್ಸಿಯಂ ಕೊರತೆ ಸಂಪೂರ್ಣವಾಗಿ ಏನಾಗ್ತದೆ, ಪೂರೈಕೆ ಆಗ್ತದೆ. ಇದಿಷ್ಟು ಕ್ಯಾಲ್ಸಿಯಂ ಕೊರತೆಗೆ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಮನೆಮದ್ದುಗಳು. ಇನ್ನ ಸುಣ್ಣ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸಿಗ್ತದೆ. 1 ಗ್ರಾಂನಷ್ಟು ಸುಣ್ಣವನ್ನ ನೀವು ಮಜ್ಜಿಗೆ ಅಥವಾ ವೀಳ್ಯದೆಲೆ ಜೊತೆಗೆ ಹಾಕಿ ಪ್ರತಿದಿನ 1 ಬಾರಿ ಬೆಳಗ್ಗೆ ಅಥವಾ ಸಾಯಂಕಾಲ ಸೇವನೆ ಮಾಡೋದ್ರಿಂದನೂ ಕೂಡ ಕ್ಯಾಲ್ಸಿಯಂ ಕೊರತೆಯನ್ನ ಅತಿ ಬೇಗ ನಾವು ಸರಿಪಡಿಸ್ಕೊಳ್ಬಹುದು. ಹೀಗೆ ಇವುಗಳನ್ನ ಸರಿ ಮಾಡ್ಕೊಳ್ಬೇಕು. ಈ ಸಮಸ್ಯೆ ಸರಿಯಾಗಬೇಕು ಅಂದ್ರೆ ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಕ್ರಮ ಸರಿಪಡಿಸ್ಕೊಳ್ಳೇಬೇಕು. ತಡವಾಗಿ ಮಲಗುವುದು, ತಡವಾಗಿ ಏಳುದು. ತಡವಾಗಿ ಮಲಗಿದ್ರೆ ಪಿತ್ತ ಮತ್ತು ವಾತ ವಿಕಾರ ಹೆಚ್ಚಾಗ್ತವೆ. ತಡವಾಗಿ ಇದ್ರೆ ಕಫ ವಿಕಾರ ಹೆಚ್ಚಾಗ್ತದೆ. ನೋಡಿ, ತಡವಾಗಿ ಮಲಗಿ ತಡವಾಗಿ ಹೇಳೋದ್ರಿಂದ ವಾತ, ಪಿತ್ತ, ಕಫ ಈ 3 ವಿಕಾರಗಳು ಹೆಚ್ಚಾಗ್ತವೆ. ಯಾವಾಗ ವಿಕಾರಗಳು ವಾತ, ಪಿತ್ತ, ಕಫ 3 ವಿಕಾರಗಳು ಹೆಚ್ಚಾಗ್ತವೆ ಅವಾಗ ಅಸ್ಥಿ ಧಾತು, ಸಪ್ತ ಧಾತುಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥ ಅಸ್ಥಿ ಧಾತು ಏನಾಗ್ತದೆ, ತೊಂದರೆಗೊಳಗಾಗ್ತದೆ. ಸಪ್ತ ಧಾತುಗಳಲ್ಲಿ ತೊಂದರೆ ಆಗ್ತದೆ. ಅದ್ರಲ್ಲಿ ಅಸ್ಥಿ ಧಾತು ಮುಖ್ಯವಾಗಿ ತೊಂದರೆಗೊಳಗಾದಾಗ ಅದು ಕ್ಯಾಲ್ಸಿಯಂ ಕೊರತೆಗೆ ಕಾರಣ ಆಗ್ತದೆ. ಕ್ಯಾಲ್ಸಿಯಂ ಕೊರತೆಯನ್ನ ನಿವಾರಿಸುವ ಮನೆಮದ್ದುಗಳನ್ನ ನೋಡೋಣ. ಕ್ಯಾಲ್ಸಿಯಂ ಕೊರತೆಯಿಂದ ಬರುವ ಸಮಸ್ಯೆಗಳನ್ನ ನೀವೇನಾದರೂ ಗಮನಿಸಿದ್ರೆ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತವೆ. ಆಸ್ಟಿಯೋಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್,
ಇಮ್ಯುನಿಟಿ ಸಮಸ್ಯೆಗಳು, ಹಾಗೇನೆ ಕ್ಯಾಲ್ಸಿಯಂ ಅಸಮತೋಲನದಿಂದ ಸಮ್ ಟೈಮ್ ಬೋನ್ ಕ್ಯಾನ್ಸರ್ ಕೂಡ ಬರ್ತಕ್ಕಂಥದ್ದು, ಅದ್ರ ಜೊತೆಗೆ ಆಸ್ಟಿಯೋಪೊರೋಸಿಸ್ ಸಮಸ್ಯೆ, ಹಾಗೇನೆ ಕ್ಯಾಲ್ಸಿಯಂ ಅಸಮತೋಲನದಿಂದಾಗಿ ಶರೀರದಲ್ಲಿ ವಾತ ವಿಕಾರಗಳಿಂದ ಸರ್ವಾಂಗ ಶೂಲೆಗಳು ಅಂದ್ರೆ ಶರೀರದ ಎಲ್ಲಾ ಭಾಗಗಳಲ್ಲೂ ನೋವು ಶುರುವಾಗ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ಶರೀರದಲ್ಲಿ ಹೃದಯದ ಕಾರ್ಯಕ್ಷಮತೆ ಕಮ್ಮಿ ಆಗುತ್ತೆ, ಮಾಂಸಖಂಡಗಳ ಶಕ್ತಿ ಕುಂಠಿತಗೊಳ್ಳುತ್ತೆ, ನರಮಂಡಲ ನಿಸ್ಸತ್ವಗೊಳ್ತಾ ಹೋಗ್ತದೆ, ಶರೀರದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಏನಾಗುತ್ತೆ, ಕುಗ್ತಾ ಹೋಗುತ್ತೆ. ಟೋಟಲ್ ಆಗಿ ಈ ಅಸ್ಥಿಧಾತು ಇದೆಯಲ್ಲ, ಈ ಅಸ್ಥಿಧಾತು ಶರೀರದ ಮುಖ್ಯ ಒಂದು ಶಕ್ತಿ ಕೇಂದ್ರ ಅಂತ ನಾವು ತಿಳ್ಕೊಬೇಕು. ಅಸ್ಥಿಧಾತುವಿನ ಮೂಲ ಒಂದು ಶಕ್ತಿ ಕ್ಯಾಲ್ಸಿಯಂ. ಹೀಗೆ ಕ್ಯಾಲ್ಸಿಯಂ ಇಂದನೇ ಮೂಳೆ ರೆಡಿ ಆಗೋದು. ಕ್ಯಾಲ್ಸಿಯಂ ಇಲ್ಲಾಂದ್ರೆ ಮೂಳೆಗಳ ಒಂದು ವ್ಯವಸ್ಥೆ ಏನಾಗ್ತದೆ, ತುಂಬಾ ಹಾಳಾಗ್ತದೆ. ಇಂತಹ ಈ ಒಂದು ಪ್ರಮುಖ ಕ್ಯಾಲ್ಸಿಯಂ ಕೊರತೆಯಿಂದ ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಆ ಕ್ಯಾಲ್ಸಿಯಂಗೆ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ ಅಂತ ತೆಗೆದುಕೊಳ್ಳೋದು. 45 ವರ್ಷ ಆದ್ರೆ ಮೆನಾಪಾಸ್ ಟೈಮಲ್ಲಿ ಅಂತೂ ಕ್ಯಾಲ್ಸಿಯಂ ಕೊರತೆ ಹೆಚ್ಚಾಗಿ ಸಂಭವಿಸ್ತದೆ. ನಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಮಕ್ಕಳನ್ನ ಕಾಣ್ತಾ ಇದ್ದೇವೆ. ಈ ಕ್ಯಾಲ್ಸಿಯಂ ಕೊರತೆಗೆ ರಾಸಾಯನಿಕ ಔಷಧಿ ತೆಗೆದುಕೊಂಡ್ರೆ ಬ್ಲಡ್ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಕ್ಯಾಲ್ಸಿಫಿಕೇಶನ್ ಆಗುತ್ತೆ. ಈ ಕಾರ್ನರಿ ಆರ್ಟರಿ ಕ್ಯಾಲ್ಸಿಫಿಕೇಶನ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಕ್ಕಂಥ ಸಮಸ್ಯೆ, ಕಿಡ್ನಿ ಫೇಲ್ಯೂರ್ ಆಗ್ತಕ್ಕಂಥ ಸಮಸ್ಯೆ. ಈ ಆರ್ಟಿಫಿಷಿಯಲ್ ಕೆಮಿಕಲ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ನಿಂದ ಮೆದುಳಿನ ರೋಗಗಳು, ಮೆದುಳಿನಲ್ಲಿ ಬ್ಲಾಕೇಜ್ ಆಗ್ತಕ್ಕಂಥ ಸಮಸ್ಯೆ, ಹಾಗೇನೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗ್ತಕ್ಕಂಥ ಸಮಸ್ಯೆ, BP ಹೆಚ್ಚಾಗ್ತಕ್ಕಂಥದ್ದು, ಲಿವರ್ ಹಾಳಾಗ್ತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳು ಇದರಿಂದ ಸೈಡ್ ಎಫೆಕ್ಟ್ ಆಗಿ ಸುಮಾರು 100 ರೋಗಗಳು ಬರ್ತವೆ. ಕ್ಯಾಲ್ಸಿಯಂ ಕೊರತೆಯಿಂದ ಸಮಸ್ಯೆ ಅನುಭವಿಸಿದ್ರೆ ಆ ಸಮಸ್ಯೆಗೆ ಪರಿಹಾರವಾಗಿ ಸಪ್ಲಿಮೆಂಟ್ ತಗೊಂಡ್ರೆ ಔಷಧಿ ತಗೊಂಡ್ರೆ ಇಷ್ಟು ಸಮಸ್ಯೆಗಳು ಬರ್ತದೆ. ಹಾಗಾಗಿ ರಾಸಾಯನಿಕ ಔಷಧಿ ಇಲ್ಲದೆ ಕ್ಯಾಲ್ಸಿಯಂ ಅನ್ನ ನಾವು ಹೇಗೆ ಪೂರ್ತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ದಿನದ ಸಂಚಿಕೆಯಲ್ಲಿ ನೋಡೋಣ. ಮುಖ್ಯವಾಗಿ ಹಾಲು ಕ್ಯಾಲ್ಸಿಯಂಗೆ ಪರಿಪೂರ್ಣ ಆಹಾರ. ಹಾಲನ್ನ ಸೇವನೆ ಮಾಡೋದು. ಆ ಹಾಲಿನ ಸದ್ಬಳಕೆ ಈಗ ಆಗ್ತಾ ಇಲ್ಲ. ಆ ಹಾಲು ಎಂತ